ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತು ಏನಂದರೆ ನಾವು ನಮ್ಮ ಎಕ್ಸ್ಪಲ್ಸ್ನ 2 days ಬ್ಯಾಕ್ ಕೊಟ್ಟಿದ್ದು ನಾವು ಶೋರೂಮ್ಗೆ ಕೊಟ್ಟಿದ್ರಿ. ಏನಂದರೆ ಸರ್ವಿಸ್ ಮಾಡೋಕ್ಕೆ ಬನ್ನಿ, ಏನೇನು ಸರ್ವಿಸ್ ಆಗೈತೆ ಅಂತ ತೋರಿಸ್ತೀನಿ ನಾನು. ಸರ್ವಿಸು ಏನೇನಂದರೆ ಫಸ್ಟ್ ಬಂದುಬಿಟ್ಟು ಚೈನ್ ಸ್ಪಾಕೆಟು ಅವನು ಅಡ್ಜಸ್ಟ್ ಮಾಡಿ ಅಂದೆ. ಇಲ್ಲಿ ಕಾಣಿಸ್ಬೋದು, ಇಲ್ಲಿ ಫುಲ್ಲು ಗ್ಯಾಪ್ ಏನೈತೆ ಇದು ಫುಲ್ ಡೆಡ್ ಆಗಿಬಿಟ್ಟಿತ್ತು. ಅದಕ್ಕೆ ಅವ್ನು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ ಬ್ರೋ, ಹೊಸದು ಹಾಕ್ಕೊಬಿಡಿ ಅಂದ. ಅದಕ್ಕೆ ನೋಡ್ರಿ ಸರಿ ಆಯಿತು ಹಾಕ್ಬಿಡಿ ಅಂದರೆ ಚೈನ್ ಸ್ಪಾಕೆಟ್ ಅಷ್ಟೇ ನಾನು ಹೇಳಿದ್ದು. ಅವ್ನು ಬಂದುಬಿಟ್ಟು ಇದು ಕಿಲೋಮೀಟ್ರ್ ಬಂದು ಎಷ್ಟು 33,600 ಚಿಲ್ಲರೆ ಓಡೈತೆ. ನಾನು ನೆಕ್ಸ್ಟ್ ಸರ್ವಿಸ್ ಬಂದು 35,000ಗೆ ಮಾಡಿಸ್ಬೇಕು ನಾನು. ಏನಂದರೆ ಟಾಪಪ್ ಅದು ಏನೋ 1,500 ಕಿಲೋಮೀಟ್ರಿಗೆ ಟಾಪಪ್ ಮಾಡಿಸ್ಬೇಕು. ಆಮೇಲೆ ಇಲ್ಲಿ ಸ್ಕ್ಲೆಚ್ಚು ಏನೋ ಹಾಕೋಕ್ಕಾಗ್ತಾ ಇರಲಿಲ್ಲ, ಗೇರ್ ಕರೆಕ್ಟಾಗಿ ಬೀಳ್ತಿರ್ಲಿಲ್ಲ. ಅದಕ್ಕೆ ಗೇರು ಅದೇನೋ ಒಳಗಡೆ ಸ್ಪ್ರಿಂಗ್ ಹೋಗಿತ್ತಂತೆ, ಆ ಸ್ಪ್ರಿಂಗು ಹೋಗ್ತಾ. ಆಮೇಲೆ ಏನದು ಜನರಲ್ ಸರ್ವಿಸ್ ತಾನೇ? ಜನರಲ್ ಸರ್ವಿಸ್ ಅಲ್ಲ, ಜನರಲ್ ಸರ್ವಿಸಾ ಯಾವುದೋ ಒಂದು ಸರ್ವಿಸು. ಆಮೇಲೆ ಆಯಿಲ್ ಚೇಂಜ್ ಮಾಡ್ದ. ಆಮೇಲೆ ಇದು ಏರ್ ಫಿಲ್ಟ್ರ್ ಬರುತ್ತೆ ಈ ಸೈಡು, ಏರ್ ಫಿಲ್ಟ್ರು ಇಲ್ಲಿ ಏರ್ ಫಿಲ್ಟ್ರ್ ಒಂದು ಹಾಕ್ದ. ಆಮೇಲೆ ಇಂಜಿನ್ದು ಏನದು ಇಂಜಿನ್ ಫಿಲ್ಟ್ರು ಅದೇನೋ ಇನ್ನೊಂದು ಬರುತ್ತಂತೆ, ಆಯಿಲ್ ಫಿಲ್ಟ್ರು ಅದೊಂದು ಹಾಕ್ದ. ಆಮೇಲೆ ಅದೇನೋ ಮಾಡ್ದ. ಇನ್ನೊಂದು ಸ್ಪ್ರಿಂಗ್ ಹಾಕ್ದೆ ಇಲ್ಲಿ ಸ್ಕ್ಲೆಚ್ ವೈರ್ದು ಏನೋ ಅದು ಹೋಗ್ಬಿಡಿತ್ತಂತೆ. ಇದೆಲ್ಲ ಕಾಸ್ಟ್ ಬಂದ್ಬಿಟ್ಟು ಎಷ್ಟೈತೆ ಅಂತ ತೋರಿಸ್ತೀನಿ ನಾನು. ಬಿಲ್ಲ ಇಲ್ಲೇ ಐತೆ, ತೋರಿಸು ನೋಡಿ. ಟೋಟಲ್ಲು 6K ಆಗೈತೆ. ಅಂದರೆ ಇದೇ ಫಸ್ಟ್ ಟೈಮ್ 6K ಆಗಿರೋದು ಈ ಗಾಡಿಗೆ ಸರ್ವಿಸು. ಇದೇ ಗಾಡಿ ತಗೊಂಡು 2 ವರ್ಷ ಏನೋ ಹತ್ತತ್ರ ಆಯಿತು. 2 ವರ್ಷದಲ್ಲಿ ಸರ್ವಿಸ್ ಕಾಸ್ಟ್ ಬರ್ತಾಯಿದ್ದು 3,000 3,500 ಅಷ್ಟೇ ಲಾಸ್ಟ್. ಅಂದರೆ ಈಗಿಂತ 6K ಯಾಕೆ ಬಂತಂದರೆ ಇದು ಒಂದೇಗಿಂತ ಚೈನ್ ಸ್ಪಾಕೆಟು ಆಮೇಲೆ ಸರ್ವಿಸು ಎಲ್ಲ ಬಿದ್ದೋಯ್ತಲ್ಲ, ಅದಕ್ಕೆ ನಮ್ಗೆ ಬಂದು 6K ಬಂದೈತೆ ಚಾರ್ಜ್ ಬಿದ್ದು. ಇದು ನಮ್ಮ ರಾಕೇಶ್ದಂತೂ ಅವತ್ತು ಹೋಗಿದ್ರಿ ಏನದು ಜಾವಾಗೆ. ಆ ಜಾವಾ ಶೋರೂಮಲ್ಲಿ ನೋಡ್ರೆ ಅವ್ನು 60,000 ಕೇಳ್ತಾವನೆ. ಅದಕ್ಕೆ 60,000 ನಾನು ಕೊಡಲ್ಲ, ಮನೇಲೆ ನಾನು ಗ್ಯಾರೇಜ್ ಏನದು ಕ್ಲೀನಾಗಿ ಸರ್ವಿಸ್ ಮಾಡಿಬಿಟ್ಟು ಫೋಟೋ ಥರ ಫ್ರೇಮ್ ಥರ ಇಟ್ಕೊಬಿಡ್ತೀನಿ ನಾನು ಹಂಗಂತ ಅವನು. ನೀನು ಏನಾದರೂ ಮಾಡ್ಕೊಪ್ಪ ಅಂದ್ಬಿಟ್ಟು ನಾನು ಅಲ್ಲಿಂದ ಅದು ಏನದು ಇಲ್ಲೇ ಬಾಬಾ ಅಂದ್ಬಿಟ್ಟು ಡೈರೆಕ್ಟು ಹೊಸೂರಿಗೆ ಕರ್ಕೊಂಡೋಗ್ಬಿಟ್ಟು ಹೊಸೂರಲ್ಲಿ ಪ್ರೈಸ್ ನೋಡ್ಕೊಂಬರೋಣ. ಯಾಕೆಂದರೆ TN ರಿಜಿಸ್ಟ್ರೇಷನ್ ಅಲ್ಲ, ಅದಕ್ಕೆ ನೋಡಿಲ್ಲ ಅವನೇ. ಓಹೋ, ಐಫೋನ್ ಫ್ಲೆಕ್ಸು ಗೈಸ್. ಅವನೇನೋ ಮಾತಾಡ್ತಾವನೆ, ಬನ್ನಿ ಅವ್ನು ಮಾತಾಡ್ಮೇಲೆ ಅವನು ಜಾವ ಏನದು ಏನು ಮಾಡ್ತಾನೋ ಮುಂಚೆ ಅಂದ್ಬಿಟ್ಟು ನಾವು ಕೇಳೋಣ. ಅಪ್ಪ ಸೋಯಲು ಇಲ್ಲೂ ಜಾವಾಗ ಹೋಗಿದ್ದಲ್ಲ ಶೋರೂಮ್ಗೆ, ಅವ್ರು 60,000 ಕೇಳಿದ್ರಲ್ಲ, ಅದಕ್ಕೆ ಏನು ಮಾಡ್ತೀಯ ನೀನು? ನೆಕ್ಸ್ಟ್ ಪ್ಲಾನ್ ಏನು? ಅದೇ ನಮ್ಮ ಪಾರ್ಕಿಂಗ್ ಲಾಟ್ ಇದಲ್ಲ, ಅಲ್ಲಿ ನೀಡ್ಸಿಗೆ ಹ್ಯಾಂಡ್ ಲಾಕ್ ಹಾಕ್ಬಿಟ್ಟು ಹಾಕ್ಸ್ಬಿಟ್ಟು ಹಂಗೆ ಬಿಟ್ಬಿಡ್ತೀವಿ. ಹಂಗೆ ಸೆಲ್ ಮಾಡಲ್ಲ ಅಷ್ಟೇ. ಒಳ್ಳೆ ಗೈಸ್ ಕೇಳಿರ್ಬೋದು ನೀವೇ, ಇವಾಗ ಹೇಳ್ತಿದ್ದೀನಿ ಅವನ ಹತ್ರ. ಅವ್ನು ಸೆಲ್ ಮಾಡಲ್ಲಂತೆ. ಅವ್ನ ಮೈಂಡ್ಸೆಟ್ ಹೆಂಗೋ ಗೊತ್ತಿಲ್ಲ. ಇವಾಗ ಹಂಗೆ ಹೇಳೋನು, ಇನ್ನೊಂದು ಸೆಕೆಂಡ್ ಬಿಟ್ಕೊಂಡು ಕೇಳಿದ್ರೆ ಸೆಲ್ ಮಾಡಿಬಿಡ್ತೀನಿ ಅಂತಾರೆ. ಅಂಥ ಮೈಂಡ್ಸೆಟ್ ಇತ್ತು. ಒಂದೊಂದ್ಸರಿ ಆ ಗಾಡಿ ನಾವು ಸೆಲ್ ಮಾಡ್ಬೇಕು ಅನ್ಸುತ್ತೆ, ಇನ್ನೊಂದ್ಸರಿ ಫಸ್ಟ್ ಗಾಡಿ ಯಾಕೆ ಸೆಲ್ ಮಾಡ್ಬೇಕಂತ ನೋಡಿ. ಹಂಗೆ ಆಯ್ತು. ಹೇಳೋ ಏನೋ ಸರಿ ಗಾಯ್ಸ್, ಇವತ್ತು ಲೇಟ್ ಆಗೋಯ್ತು ಮನೆಗೆ ಹೋಗೋದು. ಅದಕ್ಕೆ ನಾಳೆ ಬ್ಲಾಗಲ್ಲಿ ಸಿಗೋಣ, ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ. ಸರಿ ಗಾಯ್ಸ್.